ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ 10 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದರೆ ಒಂದೆರಡು ದಿನ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆದರೂ ನಿನ್ನೆ ರಾತ್ರಿಯಿಂದ ಅಂದರೆ ಸುಮಾರು ಒಂದು 6 ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದಿರುವಂಥದ್ದು. ಹಾಗಾಗಿ ಉಡುಪಿಯ ನಗರ ಭಾಗದ ಕರಾವಳಿ ಬೈಪಾಸನ್ನು ನಾವು ಗಮನಿಸಿದರೆ ಎಲ್ಲೋ ನದಿ ಪಾತ್ರದಂತೆ ಕಾಣ್ತದೆ. ಯಾಕಂದರೆ ಇದು ಪ್ರತಿ ವರ್ಷ ಕೂಡ ಈ ಸಮಸ್ಯೆ ಇರುವಂಥದ್ದು. ಇಲ್ಲಿ ಸಾರ್ವಜನಿಕರು ಅಥವಾ ವಾಹನಗಳು ಓಡಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸುಮಾರು 2 ರಿಂದ 3 ಫೀಟ್ನಷ್ಟು ನೀರು ನಿಂತಿರುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಅಂಡರ್ ಪಾಸ್ ಮಾಡುವ ಸಮಯದಲ್ಲಿ ಇಲ್ಲಿ ಒಂದಷ್ಟು ಅವೈಜ್ಞಾನಿಕ ಕಾಮಗಾರಿ ನಡೆದಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂಥ ಆರೋಪ ಕೂಡ ಸದ್ಯಕ್ಕೆ ಗಮನಿಸಬಹುದು. ನಗರದ ಭಾಗದಲ್ಲಿ ಹರಿಯುವ ನೀರು ಸರಾಗವಾಗಿ ಹೋಗೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಇಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಇರ್ಬೋದು, ಆಟೋ ಸ್ಟ್ಯಾಂಡ್ಗಳು ಇರ್ಬೋದು, ಅಥವಾ ವಾಹನ ಸಂಚಾರ ಮಾಡುವವರು ಕೂಡ ನಿತ್ಯ ನಿರಂತರವಾಗಿ ಈ ರೀತಿಯಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಸಾಕಷ್ಟು ವಾಹನಗಳು ಕೂಡ ಏನು ಬಂದು ಬೀಳುವಂಥದ್ದು ಅಥವಾ ನೀರಿನಲ್ಲಿ ಸಿಕ್ಕಾಕಿಕೊಳ್ಳುವಂಥ ಘಟನೆಗಳು ನಿರಂತರವಾಗಿ ನಡೀತದೆ ಇಲ್ಲಿ. ಆದರೆ ಇಷ್ಟು ವರ್ಷ ಆದರೂ ಇದನ್ನೊಂದು ಸರಿಪಡಿಸುವ ಕೆಲಸ ಆಗಿಲ್ಲ ಅನ್ನುವಂಥ ಒಂದು ಆಕ್ರೋಶ ಕೂಡ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ನಿರಂತರವಾಗಿ ಸುರಿಯುವ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಬೇಕು ಅನ್ನುವಂಥ ಒಂದು ಬೇಡಿಕೆ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಈಗಾಗಲೇ ಒಂದು ಆಯಾಯ ಶಾಲಾ ಕಾಲೇಜಿನವರ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಯಾಕಂದರೆ ಶಾಲಾ ಕಾಲೇಜು ಮಳೆಯನ್ನು ನೋಡಿಕೊಂಡು ರಜೆ ಕೊಡಲಿ ಅನ್ನೋದು. ಆದರೆ ಸದ್ಯಕ್ಕೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಾಕಷ್ಟು ಗೊಂದಲ ಇರುವಂಥದ್ದು. ಯಾಕಂದರೆ ಮುಂಜಾನೆಯ ಸಮಯದಲ್ಲಿ ಮಳೆ ಬರ್ತದ, ರಜೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಒಂದು ಗೊಂದಲ ಕೂಡ ಸೃಷ್ಟಿಯಾಗಿರುವಂಥದ್ದು. ಬೈಂದೂರು ಭಾಗ ಅಥವಾ ಕುಂದಾಪುರ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಶಾಲೆಗಳಿಗೆ ರಜೆಯನ್ನು ನೀಡಿದ್ದಾರೆ. ಜೊತೆಗೆ ಹೀಗೆ ಮಳೆ ಮುಂದುವರೆದರೆ ಇನ್ನಷ್ಟು ತಗ್ಗು ಪ್ರದೇಶದಲ್ಲಿ ನೆರೆ ಆವರಿಸುವ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಿದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಬೇಡ ಅಲ್ಲಿರುವಂಥ ಮನೆಯಲ್ಲಿರುವಂಥ ಮಕ್ಕಳನ್ನು ಸೇರಿದಂತೆ ವಯಸ್ಸಾದವರಿಗೆ ಮನೆಗಳು ಕೂಡ ಇಲ್ಲಿ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಸದ್ಯ ಏನು ಅಗತ್ಯ ವಸ್ತುಗಳನ್ನು ಮಾತ್ರ ಹಿಡ್ಕೊಂಡು ಜಲಾವೃತ ಆಗುವ ಲಕ್ಷಣಗಳು ಕೂಡ ಈಗ ನಾವು ಕಣ್ಮುಂದೆ ಕಾಣಬಹುದು. ಅಲ್ಲಿ ಸಾಕಷ್ಟು ಪುಟ್ಟ ಮಕ್ಕಳು ಕೂಡ ಇದ್ದಾರೆ, ಜೊತೆಗೆ ವಯಸ್ಸಾದವರು ಕೂಡ ಇರುವಂಥ ಮನೆ ಇದು. ಹಾಗಾಗಿ ಆ ಮನೆಯವರನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಕಾರಣದಿಂದ ಈಗಾಗಲೇ ಅಗ್ನಿಶಾಮಕ ದಳದವರು ಬಂದಿರುವಂಥದ್ದು. ಯಾಕಂದರೆ ಇನ್ನೂ ಹೆಚ್ಚು ಮಳೆ ಮುಂದುವರೆದರೆ ಇಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತದೆ. ಹಾಗಾಗಿ ಸದ್ಯ ನಂತರದಲ್ಲಿ ಎಲ್ಲಿ ಅಪಾಯ ಇದೆ ಅಂತ ನೋಡಿಕೊಂಡು ಆ ಮನೆಯ ಮಂದಿಯನ್ನು ಶಿಫ್ಟ್ ಮಾಡೋದಕ್ಕೆ ಅಗ್ನಿಶಾಮಕ ದಳದವರು ನಿರತರಾಗಿರುವಂಥದ್ದು. ಈ ಕಡೆಗೆ ಆಗಮಿಸಿರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿಯಿಂದ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಮನೆಗಳೆಲ್ಲವೂ ಕೂಡ ಜಲ ಆವೃತ ಆಗಿರುವಂಥದ್ದು. ಸದ್ಯಕ್ಕೆ ಯಾವುದೇ ಅಪಾಯಗಳು ಇಲ್ಲದೇ ಇದ್ದರೂ ಕೂಡ ಹೀಗೆ ಮಳೆ ಮುಂದುವರೆದರೆ ಇನ್ನಷ್ಟು
ಅವಘಡಗಳು ಸಂಭವಿಸುವ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಸದ್ಯ ನಾವು ಗಮನಿಸಬಹುದು ದೃಶ್ಯಗಳಲ್ಲಿ ನಮ್ಮ ಮುಂಭಾಗದಲ್ಲಿ ಇರುವಂಥ ಕಲ್ಸಂಕ ಏನು ತೋಡೇನು ಹರಿತದೆ ಅದು ತುಂಬಿ ಹರಿತಾ ಇರುವಂಥದ್ದು. ಅದು ಎಲ್ಲ ಪಾರ್ಕಿಂಗ್ ಸೇರಿದಂತೆ ಕಲ್ಸಂಕದ ಎಲ್ಲ ಪ್ರದೇಶ ಜಲ ಆವೃತ ಆಗಿರುವಂಥದ್ದು. ಉಡುಪಿಯ ಕೃಷ್ಣಮಠ ಪಾರ್ಕಿಂಗ್ ಏರಿಯಾದಲ್ಲಿ ನಾವು ಇರುವಂಥದ್ದು. ಈಗ ಕೃಷ್ಣಮಠ ಪಾರ್ಕಿಂಗ್ ಏರಿಯಾ ಮತ್ತು ಕಲ್ಸಂಕ ಭಾಗದಲ್ಲಿ ಸಾಕಷ್ಟು ಮನೆಗಳು ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಅಗ್ನಿಶಾಮಕ ದಳದವರು ಆಗಮಿಸಿದ್ದಾರೆ. ಅಲ್ಲಿ ಮನೆಗಳಲ್ಲಿ ಇರುವಂಥ साड़ी खोल लेगी